ಪರ ವಕೀಲರು ಆಗಮಿಸಿದ್ದಾರೆ. 4 ವಕೀಲರು ಬಂದಿದ್ದಾರೆ ಅಂತ ಹೇಳಲಾಗಿದೆ. ಅತೃಪ್ತ ಶಾಸಕರಿಗೆ ಇನ್ನಷ್ಟು ಟೈಮ್ ಬೇಕು, ಸ್ಪೀಕರ್ ಎದುರು ವಿಚಾರಣೆಗೆ ಹಾಜರಾಗೋದಕ್ಕೆ ಇನ್ನಷ್ಟು ಸಮಯ ಬೇಕು ಅಂತ ಇನ್ನಷ್ಟು ಕಾಲಾವಕಾಶವನ್ನ ಕೋರೋದಕ್ಕೆ ವಕೀಲರು ಆಗಮಿಸಿದ್ದಾರೆ. ಸ್ಪೀಕರ್ ಅವರ ಕಚೇರಿಗೆ ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ 4 ವಕೀಲರು ಸ್ಪೀಕರ್ ಅವರ ಕಚೇರಿಗೆ 4 ವಾರಗಳ ಕಾಲಾವಕಾಶವನ್ನ ಕೋರಿ ಅತೃಪ್ತ ಶಾಸಕರ ಪರವಾಗಿ ಆಗಮಿಸಿದ್ದಾರೆ. ಸ್ಪೀಕರ್ ಅವರನ್ನ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ? ಸ್ಪೀಕರ್ ಆಲ್ರೆಡಿ ಸದನದಲ್ಲಿದ್ದಾರೆ. ಒಂದು ಕಡೆ ಸದನ ನಡೀತಾ ಇದೆ, ಸ್ಪೀಕರ್ ಅವರು ಸದನದಲ್ಲಿದ್ದಾರೆ. ಮತ್ತೊಂದೆಡೆ ಅತೃಪ್ತ ಶಾಸಕರ ಪರವಾಗಿ 4 ವಕೀಲರುಗಳು ಸ್ಪೀಕರ್ ಅವರ ಕಚೇರಿಗೆ ಆಗಮಿಸಿದ್ದಾರೆ. ಸೊ ಅತೃಪ್ತರು 4 ವಾರಗಳ ಗಡುವನ್ನ ಕೇಳಿದ್ದಾರೆ ಅಂತ ಹೇಳಲಾಗಿದೆ. 4 ವಾರಗಳ ಗಡುವು ಯಾತಕ್ಕೋಸ್ಕರ ಬೇಕು ಅಂತ ಏನಾದ್ರು ಸ್ಪೀಕರ್ ಅವರು ಪ್ರಶ್ನೆ ಕೇಳ್ತಾರ? ನೋಡ್ತಾ ಇದ್ದೀವಿ, ಸ್ಪೀಕರ್ ಅವರು ಕೂಡ ಅವರ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಲಾಯರ್ ಅವರು ಬಂದಿದ್ದಾರೆ ಅಂತ ಸ್ಪೀಕರ್ ಅವರು ಕೂಡ ಅವರ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಸೊ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಸ್ಪೀಕರ್ ಅವರು? ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರ ಕಚೇರಿಗೆ ಬರ್ತಾ ಇದ್ದಾರೆ. ಒಂದು ಕಡೆ ಸದನ ಜಾರಿಯಲ್ಲಿದೆ, ಮತ್ತೊಂದು ಕಡೆ ಉಗ್ರಪ್ಪನವರು ಕೂಡ ಸ್ಪೀಕರ್ ಅವರಿಗೆ ಸಾಥ್ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಸ್ಪೀಕರ್ ಅವರ ಕಚೇರಿಗೆ ಈಗ ಅತೃಪ್ತರ ಪರ ಲಾಯರ್ಗಳು ಬಂದಿದ್ದಾರೆ. ಸೊ ಸ್ಪೀಕರ್ ಅವರು ಕೂಡ ತಮ್ಮ ಕಚೇರಿಗೆ ಆಗಮಿಸಿದ್ದಾರೆ. ಸೊ ಏನಾಗುತ್ತೆ, ಖುದ್ದಾಗಿ ಹಾಜರಾಗಬೇಕು 11 ಗಂಟೆಗೆ ಅಂತ ಸ್ಪೀಕರ್ ಅವರು ಸೂಚನೆಯನ್ನ ಕೊಟ್ಟಿದ್ರು ಅತೃಪ್ತ ಶಾಸಕರಿಗೆ. ಈಗ ಅತೃಪ್ತ ಶಾಸಕರು ಖುದ್ದಾಗಿ ಹಾಜರಾಗೋ ಬದಲು ಅವರ ಲಾಯರ್ಗಳನ್ನ ಕಳಿಸಿದ್ದಾರೆ. ಇನ್ನಷ್ಟು ಟೈಮ್ ಬೇಕು ಅಂತ ಶಾಸಕರ ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಅವರಿಗೆ ಪತ್ರ ಬರೆದಿದ್ದಾರೆ. ವಕೀಲರನ್ನ ಭೇಟಿ ಆಗೋದಕ್ಕೆ ಸ್ಪೀಕರ್ ಅವರು ಕೂಡ ಬಂದಿದ್ದಾರೆ. ವಕೀಲರನ್ನ ಭೇಟಿ ಆಗ್ತಾರೆ, ಆದ್ರೆ ಏನ್ ಹೇಳ್ತಾರೆ? ಯಾಕಂತಂದ್ರೆ ಲಾಯರ್ಗಳ ಕೆಲಸ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರಸ್ತುತ ಆಗತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಮತ್ತೊಂದ್ ಕಡೆ ನೋಡಿ, ಸದನ ನಡೀತಾ ಇದ್ರು ಕೂಡ ಸಭಾನಾಯಕರಿಗೆ ಯಾವುದೇ ಟೆನ್ಷನ್ ಇಲ್ಲ. ಸಭಾನಾಯಕರು ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸದನಕ್ಕೆ ಬರದೆ ತಾಜ್ ಹೋಟೆಲ್ಗೆ ತೆರಳಿದ್ದಾರೆ. ಸದನದಲ್ಲೇ ಸಿಎಂ ಯಡಿಯೂರಪ್ಪ ಈ ಪ್ರಶ್ನೆಯನ್ನ ಕೇಳಿದ್ರು, ಎಲ್ರಿ ನಿಮ್ ಮುಖ್ಯಮಂತ್ರಿಗಳು ಅಂತ. ಸದನ ನಡೀತಾ ಇದ್ರು ಕೂಡ ಸಭಾನಾಯಕರಿಗೆ ಟೆನ್ಷನ್ ಇಲ್ಲ. ಸಭಾನಾಯಕರೇ ಸದನದಲ್ಲಿ ಉಪಸ್ಥಿತರಿಲ್ಲ. ವಿಶ್ವಾಸಮತ ಸಾಬೀತಿನಂತಹ ಅತ್ಯಂತ ಪ್ರಮುಖ ಘಟ್ಟದಲ್ಲೂ ಕೂಡ ಸದನದಲ್ಲಿ ಸಭಾನಾಯಕರು ಹಾಜರಿಲ್ಲ. ಸ್ಪೀಕರ್ ಅವರಿದ್ದಾರೆ, ಸದನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಲ್ಲಿದ್ದಾರೆ? ತಾಜ್ ಹೋಟೆಲ್ಗೆ ಹೋಗಿದ್ದಾರೆ. ತಾಜ್ ಹೋಟೆಲ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ತೆರಳಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ನಲ್ಲಿ ನೋಡ್ತಾ ಇದ್ದೀರಾ. ಸದನ ನಡೀತಾ ಇದ್ರು ಕೂಡ ಸಭಾನಾಯಕರು ನಾಪತ್ತೆ. ಸದನದ ಬಗ್ಗೆ ಗೌರವ ಇಲ್ವಾ? ಹಾಗಾದ್ರೆ ತಮ್ಮ ಕೆಲಸ ತಾವು ಮಾಡ್ಕೋತಾ ಇದ್ದಾರಾ? ಅವ್ರ ಪಾಡಿಗೆ ಅವರು ತಮಗೇನ್ ಬೇಕೋ ಅದನ್ನ ಮಾಡ್ಕೋತಾ ಇದ್ದಾರಾ? ಸದನದಲ್ಲಿ ಸಿಎಂ ಮೇಲೆ ಯಡಿಯೂರಪ್ಪ ಆಲ್ರೆಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ರಿ ನಿಮ್ ಸಿಎಂ ಅಂತ ಕೇಳಿದ್ರು. ಸೊ ಸದನ ಆರಂಭ ಆಗಿ 1.25 ಗಂಟೆ ಆಗ್ತಾ ಬಂತು. ಸದನಕ್ಕೆ ಗೌರವ ಇಲ್ವಾ? ಹಾಗಾದ್ರೆ ಕಿಂಚಿತ್ತು. ಅಂಥ ತುರ್ತು ಕೆಲಸ ಏನಿದೆ? ಈ ಎಲ್ಲಾ ಶಾಸಕರು ಹಾಗೂ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರ ಅನುಮತಿಯನ್ನ ಪಡೆದು ಹೀಗೆ ಹೊರಗಡೆ ಹೋಗ್ತಾ ಇದ್ದಾರಾ? ಯಾತಕ್ಕೋಸ್ಕರ ವಾಪಸ್ ತಾಜ್ ಹೋಟೆಲ್ಗೆ ಸಿಎಂ ತೆರಳಿದ್ರು? ಸದನಕ್ಕೆ ಬರದೆ ತಾಜ್ ಹೋಟೆಲ್ಗೆ ತೆರಳುವಂತಹ ತುರ್ತು ಸಮಸ್ಯೆ ಏನಿದೆ ಮುಖ್ಯಮಂತ್ರಿಗಳಿಗೆ? ಯಾತಕ್ಕೋಸ್ಕರ ಸಿಎಂ ಕುಮಾರಸ್ವಾಮಿ ವಾಪಸ್ ತಾಜ್ ಹೋಟೆಲ್ಗೆ ಹೋದ್ರು? ಅಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕರು ಕೂಡ ಗೈರಾಗಿದ್ದಾರೆ. ಸದನ ಆಲ್ರೆಡಿ ನಡೀತಾ ಇದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರು ಗೈರಾಗಿದ್ದಾರೆ. ಸೊ ಪಕ್ಷ ಜಾರಿ ಮಾಡಿರ್ತಕ್ಕಂಥ ವಿಪ್ ಎಲ್ಲೋಯ್ತು. ಹಾಗಾದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರೇ ಹಾಜರಾಗಿಲ್ಲ, ಖುದ್ದು ಸಿದ್ದರಾಮಯ್ಯನವರೇ ಹಾಜರಾಗಿಲ್ಲ. ಬಂದು ಕುಂತಿದ್ದಾರೆ. ಒಂದ್ ನಿಮಿಷ ಸರ್, ಬಂದು ಕುಂತಿದ್ದಾರೆ. ನಿಮ್ಮ ಬೆತ್ತಲೆ ಪ್ರದರ್ಶನ ಯಾಕೆ ಮಾಡ್ತಾ ಇದ್ದೀರಾ? ನಿಮಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಯಾವುದೇ ಚರ್ಚೆ ಇಲ್ದೇನೆ ವಿಶ್ವಾಸ ಮತಕ್ಕೆ ಹಾಕಬೇಕಾಗಿತ್ತು. ಬೇಡ, ಚರ್ಚೆ ನೆನ್ನೆ ಆಯ್ತು. 3 ಗಂಟೆ ಕಾಲ ಸನ್ಮಾನ್ಯ ಸಭಾಧ್ಯಕ್ಷರು ಕೊಠಡಿಯಲ್ಲಿ ಕುಂತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ ಕರೆದು ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಏನಾದರೂ ಮಾಡಿ ಇವತ್ತು ಮುಗಿಸ್ಲೇಬೇಕು, ರಾತ್ರಿ 12 ಗಂಟೆ ಆಗಲಿ ಅಂತ ಹೇಳಿ ಸನ್ಮಾನ್ಯ ಸ್ಪೀಕರ್ ಅವರು ತಮ್ಮ ಕರ್ತವ್ಯ ನಿರ್ವಹಿಸುವಂತ ಪ್ರಯತ್ನ ಮಾಡಿದ್ರು.
11:45 ಇದ್ರು ಸಹ ನೀವೊಂದು 7-8 ಜನ ಮಾತಾಡಲಿಲ್ಲ. 3 ಗಂಟೆ ಡೆಪ್ಟಿ ಸ್ಪೀಕರ್ ಅವರು ಕುಂತ್ಕೊಂಡು ಸದನ ನಡೆಸಬಹುದಾಗಿತ್ತು. ನಿಮ್ಮ 30-40 ಜನ ಮುಂದೆ ಬಂದು ಯಾಕೆ ಧರಣ ಮಾಡ್ತಾರೆ, ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ, ನಮ್ಗೇನು ಅರ್ಥ ಆಗಲಿಲ್ಲ ಸ್ವಾಮಿ ನಿನ್ನೆ ದಿನ. ನಾನು ಇವಾಗ ನಿಮಗೆ ಕೇಳ್ತೇನೆ, ಇವತ್ತು 97-98 ಮಾತ್ರ ನಿಮ್ಮ MLA ಇದ್ದಾಗ, ಇಲ್ಲಿ 105 ಜನ ಇದ್ದಾಗ ಒಂದು ಕ್ಷಣ ನೀವು ಮುಂದುವರೆಯಕ್ಕೆ ನೈತಿಕ ಹಕ್ಕಿದೆಯೇನು? ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೋಲೆ ಮಾಡ್ತಿರೋರು ನೀವೇ ಹೊರತು ನಾವಲ್ಲ. ಆದ್ರಿಂದ ದಯಮಾಡಿ ನೀವು ಯಾರಾದರೂ ಮಾತನಾಡಿ. ನೆನ್ನೆ A.T. ರಾಮಸ್ವಾಮಿ ಅವರು ಬಹಳ ಗಂಭೀರವಾಗಿ ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ನೀವು ಬಹಳ ವಿಷಯಗಳು ಮಾತಾಡ್ತೀರಾ, ತತ್ವ ನೀತಿ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತೀರಾ. ಇವತ್ತು ಬೆತ್ತಲೆ ಪ್ರದರ್ಶನ ಆಗ್ತಾ ಇದೆ. ಎಲ್ಲೋಗಿದ್ದಾರೆ ಈ ಮುಖ್ಯಮಂತ್ರಿಗಳು? ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರೆ ನಿಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಕಾನ್ಫಿಡೆನ್ಸ್ ಆಗ್ತಾ ಇಲ್ಲ. ಚರ್ಚೆ ಬೇಡ ಅಂತೀರಾ ಸರ್ ತಾವು? ಸ್ವಾಭಿಮಾನ ವರ್ತನೆ ಮಾಡ್ತಾ ಇದ್ದೀರಾ. 10 ಗಂಟೆ 1 ನಿಮಿಷಕ್ಕೆ ಇಲ್ಲಿ ಬಂದು ಕುಂತಿದ್ದಾರೆ. 1 ನಿಮಿಷ ಸರ್, ಬಂದು ಕುಂತಿದ್ದಾರೆ. ನಿಮ್ಮ ಬೆತ್ತಲೆ ಪ್ರದರ್ಶನ ಯಾಕೆ ಮಾಡ್ತಾ ಇದ್ದೀರಾ? ನಿಮಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಯಾವುದೇ ಚರ್ಚೆ ಇಲ್ದೇನೆ ವಿಶ್ವಾಸ ಮತಕ್ಕೆ ಹಾಕಬೇಕಾಗಿತ್ತು. ಬೇಡ, ಚರ್ಚೆ ನಿನ್ನೆ ಆಯಿತು. 3 ಗಂಟೆ ಕಾಲ ಸನ್ಮಾನ್ಯ ಸಭಾಧ್ಯಕ್ಷರು ಕೊಠಡಿಯಲ್ಲಿ ಕುಂತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ ಕರೆದು ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಏನಾದರೂ ಮಾಡಿ ಇವತ್ತು ಮುಗಿಸ್ಲೇಬೇಕು, ರಾತ್ರಿ 12 ಗಂಟೆ ಆಗಲಿ ಅಂತ ಹೇಳಿ ಸನ್ಮಾನ್ಯ ಸ್ಪೀಕರ್ ಅವರು ತಮ್ಮ ಕರ್ತವ್ಯ ನಿರ್ವಹಿಸುವಂತ ಪ್ರಯತ್ನ ಮಾಡಿದ್ರು. 11:45 ಇದ್ರು ಸಹ ನೀವೊಂದು 7-8 ಜನ ಮಾತಾಡಲಿಲ್ಲ. 3 ಗಂಟೆ ಡೆಪ್ಟಿ ಸ್ಪೀಕರ್ ಅವರು ಕುಂತ್ಕೊಂಡು ಸದನ ನಡೆಸಬಹುದಾಗಿತ್ತು. ನಿಮ್ಮ 30-40 ಜನ ಮುಂದೆ ಬಂದು ಯಾಕೆ ಧರಣ ಮಾಡ್ತಾರೆ, ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ, ನಮ್ಗೇನು ಅರ್ಥ ಆಗಲಿಲ್ಲ ಸ್ವಾಮಿ ನಿನ್ನೆ ದಿನ. ನಾನು ಇವಾಗ ನಿಮಗೆ ಕೇಳ್ತೇನೆ, ಇವತ್ತು 97-98 ಮಾತ್ರ ನಿಮ್ಮ MLA ಇದ್ದಾಗ, ಇಲ್ಲಿ 105 ಜನ ಇದ್ದಾಗ ಒಂದು ಕ್ಷಣ ನೀವು ಮುಂದುವರೆಯಕ್ಕೆ ನೈತಿಕ ಹಕ್ಕಿದೆಯೇನು? ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೋಲೆ ಮಾಡ್ತಿರೋರು ನೀವೇ ಹೊರತು ನಾವಲ್ಲ. ಆದ್ರಿಂದ ದಯಮಾಡಿ ನೀವು ಯಾರಾದರೂ ಮಾತನಾಡಿ. ನೆನ್ನೆ A.T. ರಾಮಸ್ವಾಮಿ ಅವರು ಬಹಳ ಗಂಭೀರವಾಗಿ ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ನೀವು ಬಹಳ ವಿಷಯಗಳು ಮಾತಾಡ್ತೀರಾ, ತತ್ವ ನೀತಿ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತೀರಾ. ಇವತ್ತು ಬೆತ್ತಲೆ ಪ್ರದರ್ಶನ ಆಗ್ತಾ ಇದೆ. ಎಲ್ಲೋಗಿದ್ದಾರೆ ಈ ಮುಖ್ಯಮಂತ್ರಿಗಳು? ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರೆ ನಿಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಕಾನ್ಫಿಡೆನ್ಸ್ ಆಗ್ತಾ ಇಲ್ಲ. ಚರ್ಚೆ ಬೇಡ ಅಂತೀರಾ ಸರ್ ತಾವು? ಸ್ವಾಭಿಮಾನ ಸಭಾಧ್ಯಕ್ಷರೇ